ಯಾವ ಧರ್ಮಗಳು ಇಲ್ಲಿ ಸೌಹಾರ್ದತೆಯನ್ನು ಕಲಿಸುತ್ತದೋ, ಯಾವ ಧರ್ಮಗಳು ಪರಸ್ಪರ ಪ್ರೀತಿಸಲು ಕಲಿಸುತ್ತದೋ, ಯಾವ ಧರ್ಮಗಳು ಮನುಷ್ಯ ಮನಸ್ಸುಗಳನ್ನು ಪೋಣಿಸಲು ಕಲಿಸುತ್ತದೋ, ಅದೇ ಧರ್ಮಗಳ ಹೆಸರಲ್ಲಿ ರಕ್ತ ಸುರಿಸುತ್ತಿರುವ, ಕೊಲ್ಲೆಗಳನ್ನು ಮಾಡುತ್ತಿರುವ ಅತ್ಯಂತ ದಾರುಣವಾದ ದೃಶ್ಯಗಳಾಗಿವೆ ನಾವು ಕಾಣ್ತಾ ಇರುವುದು. ಋಷಿ ಮಹರ್ಷಿಗಳು, ಸೂಫಿ ಸಂತರುಗಳು ಸೌಹಾರ್ದತೆಯ ಸಂದೇಶವನ್ನು ಸಾರಿರುವ ನಮ್ಮ ಪೂರ್ವಿಕರು ಹುಟ್ಟಿ ಬೆಳೆದು ಬಾಳಿ ಬದುಕಿ ಈ ಮಣ್ಣಲ್ಲಿ ಲೀನವಾಗಿ ಹೋಗಿದ್ದಾರೆ. ಇಷ್ಟೊಂದು ಪವಿತ್ರವಾದ ಭೂಮಿಯಲ್ಲಿ ನಿಂತುಕೊಂಡು ಧರ್ಮಗಳೆಡೆಯಲ್ಲಿ ವೈಷಮ್ಯದ ವಿಷಬೀಜವನ್ನು ಬಿತ್ತುವುದು, ಧರ್ಮಾಂಧತೆಯನ್ನು ಬೆಳೆಸುವುದು ಖಂಡಿತವಾಗಿಯೂ ಅದು ಅಕ್ಷಮ್ಯವಾಗಿದೆ ಎಂಬುದರಲ್ಲಿ ಯಾವ ಸಂಶಯವಿಲ್ಲ. ನಮ್ಮ ಬುದ್ಧಿ ಅದು ಯಾವುದಾದರೂ ರಾಜಕೀಯ ವ್ಯಕ್ತಿಗಳ ಪಾದದ ಅಡಿಗೆ ಅಡವಿಡಬಾರದು. ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ನಾವು ಸುಂದರವಾದ ನಾಡನ್ನು ಕಟ್ಟಬೇಕು. ಈ ನಮ್ಮ ಕರೆ ಕೇವಲ ಮುಸಲ್ಮಾನರೊಂದಿಗೆ ಮಾತ್ರವಲ್ಲ, ಕೇವಲ ಹಿಂದೂಗಳೊಂದಿಗೆ ಮಾತ್ರವಲ್ಲ, ಈ ದೇಶಕ್ಕೆ ಒಂದು ಉಜ್ವಲವಾದ ಭವಿಷ್ಯವನ್ನು ಬಯಸುವ ಯಾರಿದ್ದೀರೋ ಆ ಸೌಹಾರ್ದತೆಯ ನಡೆಯೊಂದಿಗೆ ನೀವು ಕೈ ಜೋಡಿಸಿ.